ಫೋನಲ್ಲೇ ಅವನೇ ಚೆನ್ನಾಗವನೆ. ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ರಾಕೇಶ್. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮರೀದೆ ಕ್ಲಿಕ್ ಮಾಡಿ. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ನೋಡಿ. ನಮ್ಮ ರಮ್ಮು ಫೋಟೋ ತಗೋತಾವಳೆ, ನಮ್ಮಣ್ಣ ಆಂಟಿ ಬಾಯ್. ಇವಾಗ ಹೊರಡ್ತಾ ಇದ್ದೀವಿ. ನೋಡಿ ಇವಾಗ ಚಿಕನ್ ತಗೋತಾ ಇದ್ದೀವಿ. ಫೈನಲ್ಲಿ ಹೊರಟಿದ್ವಿ. ಆ್ಯಕ್ಚುಲಿ ನಾವು ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅವರೆಲ್ಲರೂ ಯಾಕೆ ಇಷ್ಟು ಬೇಗನೆ ಬರ್ತೀರಾ, ನಿಮಗೇನು ಕೆಲಸ ಇರಲ್ಲ, ಲೇಟಾಗೆ ಬನ್ನಿ ಅಂತ ಹೇಳಿದ್ರು. ಓಕೆ ಅಂತ ಹೇಳಿ ನಾವು ಬಿಟ್ಟಾಗ 6:30 ಆಗಿತ್ತು. ಹಾಗೆಯೇ ಚಿಕನ್ ತೊಗೊಂಡು ಬನ್ನಿ ಅಂತ ಅಂದಿದ್ರು. ಅದಕ್ಕೆ ಕೊಳ್ಳೇಗಾಲದಲ್ಲಿ ಚಿಕನ್ನು ಕೂಡ ಹಾಕ್ಕೊಂಡು ಹೊರಡ್ತಾ ಇದ್ದೀವಿ. ಫೈನಲಿ ಬಂದ್ವಿ. ಇವತ್ತು ವಾರ ಇಲ್ಲೇ ಇರೋದಕ್ಕೆ ಸ್ವಲ್ಪ ಫ್ರೀಯಾಗೇ ಇತ್ತು. ಇಲ್ಲ ಅಂದಿದ್ರೆ ವಾರದ ದಿನ ಅಂತೂ ನೋಡೋಕ್ಕೆ ಆಗಲ್ಲ. ನೀವು ಆಲ್ಮೋಸ್ಟ್ ನಂದು ಹಳೆ ವೀಡಿಯೋನ ಚೆಕ್ ಮಾಡಿ ಕುರ್ಬನಕಟ್ಟೆಗೆ ಹೋಗಿರೋದು ಎಷ್ಟು ರಶ್ ಇರುತ್ತೆ ಅಂತ. ನೀವೇನಾದರೂ ಈ ಥರ ಗುಡ್ಡನ್ನ ಬಿಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಅದು ಸಿದ್ದಪ್ಪಾಜಿ ಅವ್ರದ್ದು ಈ ಥರ ಫ್ರೀ ಟೈಮಲ್ಲಿ ಇಟ್ಕೊಳ್ಳಿ. ಆವಾಗ ಯಾವುದೇ ಥರ ಗೊಂದಲ ಇರಲ್ಲ, ನಿಧಾನಕ್ಕೆ ನೆಮ್ಮದಿಯಾಗಿ ನಾವು ಮಾಡಿಕೊಂಡು ಹೋಗ್ಬೋದು. ಯಾವುದೇ ಥರ ಗಲಾಟೆ ಕೂಡ ಆಗಲ್ಲ. ಜನ ತುಂಬ ಇದ್ದಾಗ ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗುತ್ತೆ. ಇವಾಗ ನೋಡಿ ಎಷ್ಟು ಫ್ರೀಯಾಗಿದೆ ಅಂತ. ನಮ್ಮದು ಒಂದು ಕಾರ್ಯ ಮತ್ತು ಪಕ್ಕದಲ್ಲಿ ಒಂದು ಬೀಗ್ರೂಟ ಇತ್ತು. ಎರಡೇ ಇವತ್ತಿಂದು ಏನು ಕಾರ್ಯಕ್ರಮ ಇದ್ದಿದ್ದು. ಇನ್ನೆಲ್ಲ ಕೂಡ ಖಾಲಿಯಾಗಿತ್ತು ರೂಮ್ಗಳೆಲ್ಲ. ಹಾಗೆಯೇ ಬೇಗ ಬಂದಿದ್ವಲ್ಲ ಅಂತ ಹೇಳಿ ದರ್ಶನಕ್ಕೆ ಹೋಗಿದ್ದು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹಿಂದೆ ನಾನು, ನನ್ನ ಮಗ, ನಮ್ಮಮ್ಮ, ಅವರಮ್ಮ ಇಷ್ಟು ಜನ ಇವಾಗ ಹೊರಡ್ತಾ ಇದ್ದೀವಿ. ಒಬ್ಬರು ಕೂಡ ಇಲ್ಲ. ಎಲ್ಲ ಖಾಲಿ ಗೊತ್ತಿಲ್ಲ, ನಾನು ಫೋನ್ ಮಾಡಿಲ್ಲ. ನೋಡಿ ಫೈನಲಿ ಪೂಜೆ ಅಂತೂ ಚೆನ್ನಾಗಾಯಿತು. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಯಾಕೆಂದರೆ ರಶ್ ಇರಲಿಲ್ಲ. ಸೊ ಹಾಗಾಗಿ ನೀಟಾಗಿ ನೆಮ್ಮದಿಯಾಗಿ ತೃಪ್ತಿಯಾಗಿ ನೋಡಿದ್ವಿ. ಬೇರೆ ಟೈಮಲ್ಲಿ ಅಂದರೆ ಅಮಾವಾಸ್ಯೆ, ಪೌರ್ಣಮಿ, ವಾರದ ಟೈಮಲ್ಲಿ ಬಂದ್ರಂತೂ ಹೆವಿ ರಶ್ ಇರುತ್ತೆ. ಇಲ್ಲೆಲ್ಲ ಫುಲ್ಲು ಜನ ಇರ್ತಾರೆ. ಬಟ್ ಇವತ್ತು ವಾರದ ದಿನ ಅಲ್ಲ, ಸೊ ಹಾಗಾಗಿ ಜನ ಇಲ್ಲ. ಬನ್ನಿ ಇವಾಗ ಪೂಜೆ ಅಂದರೆ ಅಲ್ಲಿ ಪೂಜೆ ಆಯಿತು. ಇಲ್ಲಿ ಇವಾಗ ಕಂಡಾಯ ಎಲ್ಲ ತಂದಿಟ್ಟಿದ್ದಾರೆ. ಅದೆಲ್ಲ ವೀಡಿಯೋನ ಹಾಕ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಇವತ್ತಿನ ಆಹಾರ ಈರುಳ್ಳಿ. ನಮ್ಮ ಬಂಧು ಬಳಗ ಸಾಗರನೇ ಇಲ್ಲಿ ಕೂತೈತೆ ನೋಡಿ. ಈಸ್ಕ ಬರಕ್ ಹೋಗೋರೆ ಫೋನಲ್ಲೇ ಅವನೇ ಇತ್ತು. ನಂಗೆ ಕೊಟ್ಬಿಟ್ಟು ಇದನ್ನ
ಫೈನಲಿ ಎಲ್ಲ ತುಂಬ ಚೆನ್ನಾಗಾಯಿತು ನೋಡಿ. ಅಡುಗೆ ಮಾಡಿದ್ದು ನಮ್ಮ ರಮ್ಮು ಎಂಗೇಜ್ಮೆಂಟಲ್ಲಿ ಮಾಡಿದ್ರಲ್ಲ ಪ್ರಸಾದಿ ಅಣ್ಣ ಅಂತ, ಅವರೇ ನಾನ್ ವೆಜ್ ಅಡುಗೆನೂ ಕೂಡ ಮಾಡಿದರು. ತುಂಬಾ ಚೆನ್ನಾಗಿ ಮಾಡಿದರು. ಮತ್ತು ಪಾದ ಪೂಜೆನ ಕೆಲವೊಂದು ಕಡೆ ಅಕ್ಕ ಬಾವನ ಕೈಲಿ ಮಾಡಿಸ್ತಾರೆ, ಇನ್ನು ಕೆಲವು ಕಡೆ ಅಪ್ಪ ಅಮ್ಮನ ಕೈಲಿ ಮಾಡಿಸ್ತಾರೆ. ಇಲ್ಲಿ ಅಪ್ಪ ಅಮ್ಮನ ಕೈಲೇ ಮಾಡಿಸಿದ್ದು. ಸೊ ಹಾಗಾಗಿ ನಮ್ಮಪ್ಪ ಮತ್ತು ನಮ್ಮಮ್ಮ ಇಬ್ಬರು ಕೂಡ ಮಾಡಿದ್ರು. ಸಿಂಪಲ್ಲು ಅಂತಲೇ ತುಂಬ ಚೆನ್ನಾಗಾಯಿತು. ನಾವು ಅಂದ್ಕೊಂಡೇ ಇರಲಿಲ್ಲ, ಏಕೆಂದರೆ ಒಂದು ವೀಕಲ್ಲಿ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿಕೊಂಡು ಮಾಡ್ತೀವಿ ಅಂತ. ಹೇಗೆ ಮಾಡೋದು ಅಂತ ಕೈ ಕಟ್ಕೊಂಡು ಕೂತಿದ್ದಾಗ ದೇವರು ದಾರಿ ತೋರಿಸ್ದ. ಅದಕ್ಕೆ ಹೇಳೋದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಯಾವ್ಯಾವ ಟೈಮಲ್ಲಿ ಏನೇನಾಗಬೇಕು ಅದಾಗುತ್ತೆ. ಆದಷ್ಟು ಹಂಗಂದ್ಬಿಟ್ಟು ಆಗುತ್ತೆ ಅಂತ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನೂ ಆಗೋದಿಲ್ಲ. ನಾವು ಕೂಡ ಸ್ವಲ್ಪ ಪ್ರಯತ್ನ ಪಟ್ಟರೆ ಎಲ್ಲ ಕೂಡ ಸಲೀಸಾಗುತ್ತೆ. ಹಾಗೆಯೇ ಕಂಪ್ಲೀಟ್ ವೀಡಿಯೋನ ನಾನು ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ನನ್ನದೇ ಸ್ವಲ್ಪ ಓಡಾಟ ಇತ್ತು. ಏಕೆಂದರೆ ರಮ್ಮು ನಿಮಗೆ ಗೊತ್ತು ಹೆಣ್ಮಕ್ಳದ್ದು ಪ್ರಾಬ್ಲಮ್ಮು. ಸೊ ಹಾಗಾಗಿ ಅವಳು ಬರೋಕ್ಕಾಗಲಿಲ್ಲ. ನೋಡಿ ಇವರು ರಮ್ಯಾ ಅವರ ಅತ್ತೆ, ಅವರಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಹಾಗೆಯೇ ದೊಡ್ಡಪ್ಪ ದೊಡ್ಡಮ್ಮ ಅಂತ ಇದ್ದಾರೆ. ಅಂದರೆ ಮಂಜು ಅವ್ರಿಗೆ ದೊಡ್ಡಪ್ಪ ದೊಡ್ಡಮ್ಮ ಆಗಬೇಕು, ನಮಗೆ ಅತ್ತೆ ಮಾವ ಆಗಬೇಕು. ಅವರು ದೊಡ್ಡಪ್ಪ ದೊಡ್ಡಮ್ಮ ಅನ್ನೋದ್ರಿಂದ ನಾವು ಕೂಡ ಹಾಗೆ ಅಂತೀವಿ. ಅಲ್ಲಿ ಜೋಳಿಗೆ ಹಿಡ್ಕೊಂಡಿದ್ದಾರಲ್ಲ ಅವರೇ, ಅವ್ರ ಮುಖಾಂತರನೇ ಈ ಕಾರ್ಯ ಆಗೋಕ್ಕೆ ಸಾಧ್ಯ ಆಗಿರೋದು. ಅವ್ರಿಗಂತೂ ನಾವು ಎಷ್ಟು ಋಣಿಯಾಗಿದ್ದರೂ ಸಾಲದು. ಅಷ್ಟು ಚೆನ್ನಾಗಿ ನಮಗೆ ಮಾಡಿಕೊಟ್ರು. ಪ್ರತಿಯೊಂದು ಅಲ್ಲಿ ಏನೇನು ವ್ಯವಸ್ಥೆ ಆಯಿತು ಅದಕ್ಕೆಲ್ಲ ಮೇನ್ ಕಾರಣ ಅವರೇ. ಹಾಗೆಯೇ ತುಂಬಾ ಚೆನ್ನಾಗಾಯಿತು. ಈ ವಿಡಿಯೋಸ್ನ ನಾನು ಮಾಡ್ಕೊಂಡಿದ್ದು. ಫಸ್ಟ್ ಹಾಕಿದ್ನಲ್ಲ ಅದಿಷ್ಟು ವಿಡಿಯೋನ ನನ್ನ ಬ್ರದರ್ ಮಾಡಿಕೊಟ್ಟಿದ್ದು, ಅಂದರೆ ಮಾದೇಸ್ವಾಮಿ ಅಂತ. ಅವ್ರಿಗೆ ತುಂಬ ಥ್ಯಾಂಕ್ಸು. ಏಕೆಂದರೆ ಒಂದೊಂದು ಕ್ಯಾಪ್ಷನ್ಗಳನ್ನ ಮಾಡೋಕ್ಕಾಗಲಿಲ್ಲ. ಇನ್ನು ಒಂದೊಂದು ವೀಡಿಯೋಗಳು ನಾನೇ ಆದಷ್ಟು ಟ್ರೈ ಮಾಡಿದೆ. ಏಕೆಂದರೆ ಎಲ್ಲರೂ ವೀಡಿಯೋ ಮಾಡಬೇಕಾದ್ರೆ ಒಂಥರ ರಿಯಾಕ್ಷನ್ ಇತ್ತು. ಕೆಲವ್ರಿಗೆ ಮಾಡು ಅಂತ ಅಂದರೆ, ಇನ್ನು ಕೆಲವರು ಇದೆಲ್ಲ ಬೇಕಾ ಅನ್ನೋ ಥರ ನೋಡ್ತಾಯಿದ್ರು. ಯಾಕೆಂದರೆ ನಾವು ಆ್ಯಕ್ಚುಲಿ ಗ್ರ್ಯಾಂಡಾಗಿ ಮಾಡಿದರೆ ಕ್ಯಾಮ್ರಾದವ್ರನ್ನೆಲ್ಲ ಕರೆಸ್ಬೋದಾಗಿತ್ತು. ತುಂಬ ಸಿಂಪಲಾಗಿ ಮಾಡೋದ್ರಿಂದ ಕ್ಯಾಮ್ರಾ ಆಗಲಿ ಫೋಟೋಸ್ ಆಗಲಿ ಇದು ಮಾಡಲಿಲ್ಲ. ನಾನೇ ಫೋನಲ್ಲಿ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡಿದ್ದೀನಿ. ಏಕೆಂದರೆ ಇದೆಲ್ಲ ತುಂಬಾ ಮೆಮೊರಿ. ನನ್ನ ತಮ್ಮನಿಗೋಸ್ಕರ ಈ ವಿಡಿಯೋನ ನಾನು ಮಾಡಿರೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದರಲ್ಲೇನಾದರೂ ತಪ್ಪಾಗಿದೆ ಮತ್ತು ಯಾರ ಮನ್ಸಿಗಾದರೂ ನೋವಾಗೋ ಥರ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆಯೇ ಆವಾಗಂತೂ ಮಳೆ ಅಂತೂ ಬರ್ತಾಯಿತ್ತು. ಸ್ವಲ್ಪ ಅಲ್ಲ, ಬಿಟ್ಟು ಒಂದು ಸ್ವಲ್ಪ ಬಿಸಿಲು ಬಂದರೆ ಒಂದು ಸ್ವಲ್ಪ ಮಳೆ ಕೂಡ ಬರ್ತಾಯಿತ್ತು. ಬೇಜಾರೇನೆಂದರೆ ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ಮತ್ತು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಊರಲ್ಲಿ ಮಾಡಲಿಲ್ಲ ಅನ್ನೋದೊಂದೇ. ಆದರೆ ತಂದೆ ಸನ್ನಿಧಾನದಲ್ಲೇ ಆಗಿದೆಯಲ್ಲ ಅದೇ ಖುಷಿ. ತುಂಬಾ ಚೆನ್ನಾಗಾಯಿತು. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಇದಕ್ಕೋಸ್ಕರ ಎಷ್ಟು ಜನ ಕಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ, ಮತ್ತು ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಹೇಗಿದೆ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ಹಾಗೆಯೇ ಇದು ರಮ್ಮು ಅವರದ್ಗೆ ಮತ್ತು ನಮ್ಮದ್ಗೆ ಇಬ್ಬರು ಮಾತಾಡ್ಕೋತಾ ಇದ್ದಾರೆ.
ಅವ್ರ ಜೊತೆಗೂ ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ, ಸಾರಿ. ಏಕೆ ಅಂದರೆ ಎಲ್ಲ ಕಡೆನೂ ಓಡಾಡಬೇಕಾಗಿತ್ತು, ಒಂದೊಂದು ಕಡೆ ಒಬ್ಬೊಬ್ಬರು ಕೂತಿದ್ರು, ಎಲ್ಲರನ್ನೂ ಮೀಟ್ ಮಾಡಬೇಕಾಗಿತ್ತು. ಇದು ರಮ್ಮು ಅವ್ರ ಫ್ಯಾಮಿಲಿ. ಅವರಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ರಮ್முಗೆ ಇಂಥ ಫ್ಯಾಮಿಲಿ ಸಿಕ್ಕಿರೋದು ಅವಳ ಪುಣ್ಯ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿಸ್ತಾರೆ, ಖುಷಿಯಾಗಿರ್ತಾರೆ. ಆ ಥರ ಸಿಗೋದೇ ಅಪರೂಪ. ಫೈನಲಿ ಇಷ್ಟು ಅನ್ನನೂ ಇವನೇ ಖಾಲಿ ಮಾಡಿ ಫೈನಲಿ ಎಲ್ಲ ಮುಗೀತು ನೋಡಿ. ಎಲ್ಲ ಖಾಲಿ 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 ಎಲ್ಲ ಖಾಲಿ ಖಾಲಿ. ಇವನ್ ಕಷ್ಟ ನೋಡಕ್ಕೈತೆ ನೋಡಿ. ಇವನ್ ಚಿಕ್ಕಮ್ಮ, ಅವ್ರ ದೊಡ್ಡಣ್ಣ, ಇವರೆಲ್ಲ ಸೇರಿ ಲಾಸ್ಟಲ್ಲಿ ತೊಳೆಯೋ ಕೆಲಸ ಇವರು ಕೊಟ್ಟಿರೋದು. ಸ್ಮೈಲ್ ಮಾಡಿ ನೋಡಿ. ಉಜ್ಜೋದು ಹೆಂಗ್ ಉಜ್ಬೇಕು ಅಂತ ಇವ್ರು ಹೇಳ್ಕೊಡ್ತಾರೆ. ಹಂಗಾರು ಪಳ ಪಳ ಅಂತ ಇದೆ. ಅಕ್ಕ ಪಾತ್ರೆನ ಅವರೇ ತೊಳೆಯೋದಾ? ಮನೇಲೂ ಹಂಗಿದೆ. ಹಾ ತೊಳೆಯೋದೇ ಜೀವನ ಪೂರ್ತಿ ನೀನು. ಹೋಗು. ಉಜ್ಜಪ್ಪ ಉಜ್ಜು. ಆಯ್ತು ಕಣ ನಿನ್ ಕೆಲಸ ಎಲ್ಲ ನೋಡಿ. ಇಲ್ಲಿ ನಾ ಒಡೆಯನ್ನ ತೋರಿಸ್ತೀನಿ, ಹೀರೋನ ತೋರಿಸ್ತೀನಿ. ವಿಜಿ ನೆಕ್ಸ್ಟ್ ಅದು ಯಾರು ಕನ್ನಡಕ್ಕೆ ಇಸ್ಕೊಂಡು ಹಾಕಳಿ ನೋಡಿ. ಇವ್ರನ್ನೆಲ್ಲ ನೋಡ್ಕತಾ ಇರೋರು ನೋಡಿ. ನಮ್ಮ ಮಂಜೂರು ಏನಾಗಿ ಬೇಯಿಸಿದ್ದೀರಾ? ರುಚಿ ಹಾಕಿದ್ರಾ? ನಾನು ಕೊಟ್ಟಿದ್ದೆ ಇದು ನನ್ನ ಮಿದ್ಲ. ಎಲ್ಲ ಕೇಕ್ ತಿನ್ನಿಸ್ತಾರೆ. ಹಾಕ್ಬೇಕು ಕೊಡಿ ನಮ್ ರಾಕಿ ಕೇಳಿ. ಪಳ ಪಳ ಅಂತ ಮಾಡಿಸ್ಬಿಡ್ತಾನೆ. ಯಪ್ಪ ಏನಿದು ಒಂದು ಪಾನಿ ತೊಳೆಯಕ್ಕೆ ಇಬ್ಬಿಬ್ರಾ? ಉಜ್ಜಿ ಬ್ರಾ ಉಜ್ಜಿ ಉಜ್ಜಿ ಸವನ್ ಕೇಳಿ ಅಭಿ. ಹಾ ಗೊತ್ತು ಬಿಡು. ಏನೀಗ ಗೊತ್ತಾ, ನೀ PhD ಮಾಡ್ತಾ ಇರೋದು. ನೆಕ್ಸ್ಟ್ ಬರ್ತಾಳಲ್ಲ ಒಳಗೆ ತೊಳ್ಕೊಡಕ್ಕೆ. ಇದೆಲ್ಲ ಫನ್ನಿ ವೀಡಿಯೋಸು. ಕನ್ನಡಕ ಹಾಕ್ಕೊಂಡು ಒಬ್ಬೊಬ್ಬರಾಗಿ ಫೋಸ್ ಕೊಡ್ತಾ ತೊಳ್ಕೊಡ್ತಾಯಿದ್ರು. ಆ್ಯಕ್ಚುಲಿ ತುಂಬ ಹುಡುಗರೆಲ್ಲ ಹೆಲ್ಪ್ ಮಾಡಿದ್ರು. ಎಲ್ಲರಿಗೂ ಥ್ಯಾಂಕ್ಸು. ನೋಡಿ ಸ್ವಲ್ಪ ಸ್ವಲ್ಪ ಪಾತ್ರೆನ ಒಬ್ಬೊಬ್ಬರು ಒಂದೊಂದು ಅಂತ ಕ್ಲೀನ್ ಮಾಡಿಕೊಟ್ಟು, ಅದರಲ್ಲೂ ಅಲ್ಲಿ ಶಿವು ಅಣ್ಣ ಮತ್ತು ಸಿದ್ದರಾಜು ಅಣ್ಣ ಅವರಂತೂ ತುಂಬಾ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದು ಅಂದರೆ ಅವರೇನೆ. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸು. ಇಬ್ಬರು ಕೂಡ ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ ತನಕನೂ ಖುಷಿಯಾಗೇ ಇದ್ದರು. ಇನ್ನೊಬ್ರು ಇದ್ದರು ನಿಂಗರಾಜಣ್ಣ ಅಂತ. ಅವರು ಕೆಲಸ ಇದೆ ಅಂತ ಹೇಳಿ ಊಟ ಮಾಡ್ಕೊಂಡು ಹೋದರು. ಅವರೊಬ್ಬರೇ ಇಲ್ಲಿ ಮಿಸ್ ಆಗಿರೋದು. ಇನ್ನೆಲ್ಲ ಇದ್ದಾರೆ ಅಂದರೆ ರಿಲೇಟಿವ್ಸು ಮತ್ತು ಬಂದಿರೋರೆಲ್ಲ ಊಟ ಮಾಡಿಕೊಂಡು ಹೋದ್ಮೇಲೆ ಇದು ಲಾಸ್ಟ್ ಎಲ್ಲ ಕ್ಲೀನಿಂಗ್ ಎಲ್ಲ ಆದಮೇಲೆ ಒಂದು ಲಾಸ್ಟ್ ವಿಡಿಯೋ ಅಂತ ಮಾಡ್ಕೊಂಡಿದ್ದು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕ್ಯಾಮ್ರಾ
ನೋಡಿ ಅವನ ಫ್ರೆಂಡ್ಗೆ ಅವನೇ ಕೊಟ್ಕತವನೆ. ಇನ್ನೊಬ್ರು ಯಾರು ಇದ್ರೆ ಕರೀಸೋ, ನಿಮ್ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಇಸ್ಕೊಳ್ಳಿ. ಹಾ ಬಾ, ಸೇಮ್ ನಿಂತಾರನೇ ಇತ್ತು ಕಡ. ಇದು ಕೊನೆಯದಾಗಿ ಅಂದರೆ ತಂದೆನ ಬೀಳ್ಕೊಡುವಾಗ ಮಹಾಮಂಗಳಾರತಿ ಮಾಡ್ತಾ ಇರೋದು ಇವರೇನೆ ಶಿವು ಅಣ್ಣ ಅಂತಂದರೆ. ನೀನಾಕೆ ಇಸ್ಕೊಂಡ ಕುಂಕುಮ ಹಾಕಿಸ್ಕೊಳ್ವ. ಅವ್ರನ್ನೇ ನೋಡ್ತಾ ಇರು ಗೋಪಿ. ಮಂಜೋರೆ ಹೋಗಿ ಸಿದ್ರಾಜ್ ಅವ್ರದೇ ಹವ. ಏನೇನಾಯ್ತು ಎಲ್ಲಾನು ಎತ್ಕ ಬಂದ್ಬಿಡ್ರಪ್ಪ ಅದಾಗ ನಮ್ಮಪ್ಪ. ಹುಡ್ಕ ನಾನು ನಿನ್ನ ಗಾಡಿ ತಪ್ಪಿಗೆ ಬರ್ಬೇಕು. ಚೆನ್ನಾಗವನೆ. ರಿಜೆಕ್ಟ್ ಫೀಸ್ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿತ್ತು ನೋಡಿ. ಎಷ್ಟು ಸ್ಯಾಲ್ರಿ? ನೋಡಿ ಇಲ್ಲೊಂದು ಹುಡುಗ ಇದೆ, 3 ಹುಡುಗರು ಬ್ಯಾಲೆನ್ಸ್ ಇದ್ದಾರೆ. ಅವ್ರು ಸೇಲ್ ಆಗ್ಬಿಟ್ಟಿದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್